ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ಉಡುಪಿ. ಪ್ರಕೃತಿಯ ಪ್ರೀತಿ, ನಮ್ಮ ಉಸಿರಿಗಾಗಿ ಅರಣ್ಯಗಳ ಅಳಿವು. ನೀವು ಇಂದಿನ ದಿನದ ಮೊದಲ ಉಸಿರಾಡಿದ ಕ್ಷಣದಿಂದ ಪ್ರತಿ ಉಸಿರಿಗೂ ಹೊಣೆ ಯಾರು? ಮರಗಳು ಮತ್ತು ಪ್ರಕೃತಿ. ಆದರೆ ನಾವು ಅದನ್ನೇ ನಾಶ ಮಾಡುತ್ತಾ ಹೋಗುತ್ತಿದ್ದೇವೆ. ಈ ವಿಶ್ವದ ಹಸಿರು ಉಸಿರು ಕಣ್ಮರೆಯಾಗುತ್ತಿದೆ. ಏನು ನಡೆಯುತ್ತಿದೆ? ಯಾಕೆ ನಾವು ನಿಶ್ಶಬ್ದರಾಗಿದ್ದೇವೆ? ಇದೊಂದು ಎಚ್ಚರಿಕೆಯ ಗಂಟೆ, ನಮ್ಮೆಲ್ಲರ ಜೀವನಕ್ಕೆ ಸಂಬಂಧಿಸಿದಂತೆ. ನೀರು, ಗಾಳಿ, ಮಣ್ಣು, ಮರ, ಪಕ್ಷಿ, ಮೃಗ ಇವುಗಳಿಲ್ಲದೆ ನಾವು ಬದುಕಲು ಸಾಧ್ಯವೇ ಇಲ್ಲ. ಆದರೆ ನಾವು ಬದುಕುತ್ತಿರುವಂತೆ ಇವನ್ನೆಲ್ಲ ನಾಶ ಮಾಡುತ್ತಿದ್ದೇವೆ. ಒಂದು ದಿನದ ಬೆಳಿಗ್ಗೆಯಿಂದ ನಿದ್ರೆ ಮಾಡೋ ತನಕ ಜಾಗೃತರಾಗುವಷ್ಟರಲ್ಲಿ ನಾವು ಅನೇಕ ಪ್ರಕೃತಿ ಸಂಪತ್ತುಗಳನ್ನು ಬಳಸುತ್ತಿದ್ದೇವೆ. ನಮ್ಮ ಉಸಿರಾಟದ ಪ್ರತಿ ಕ್ಷಣಕ್ಕೂ ನಾವು ಮರಗಳ ಋಣಿಯಾಗಿರುತ್ತಿದ್ದೇವೆ. ಆದರೆ ನಾವು ಈ ಕೃತಜ್ಞತೆಯನ್ನ ಪ್ರೀತಿ ಅಥವಾ ಪಾಲನೆ ಮೂಲಕ ತೋರಿಸುತ್ತಿದ್ದೇವಾ? ಇದು ಕೇವಲ ಪರಿಸರ ಸಂರಕ್ಷಣೆಯ ಬಗ್ಗೆ ಇರುವ ಲೇಖನವಲ್ಲ. ಇದು ಮನಸ್ಸು ತಟ್ಟುವ, ಆತ್ಮವನ್ನು ಜಾಗೃತಗೊಳಿಸುವ ಪ್ರಬಂಧ. ನಾವು ಎಲ್ಲರೂ ಬರೀ ಓದುಗರಾಗಿ ಈ ಭೂಮಿಯ ಮೇಲೆ ಬಾಳುತ್ತಿದ್ದೇವೆ ಎಂಬುದು ಗೊತ್ತಾಗಬೇಕಾಗಿದೆ. ಪ್ರಕೃತಿಯ ಶ್ವಾಸವೇ ನಮ್ಮ ಉಸಿರು. ಹಸಿರು ಮರಗಳು ಉಸಿರಾಡಿ ಬಿಟ್ಟ ಗಾಳಿಯೇ ನಮ್ಮ ಹೃದಯ ಬಡಿತದ ಜೀವ. ಪ್ರತಿಯೊಬ್ಬನಿಗೂ ತಿಳಿದಿರುವ ಸತ್ಯವೊಂದು ಇದೆ: ಮರಗಳು ಗಾಳಿಯನ್ನು ಶುದ್ಧಗೊಳಿಸುತ್ತವೆ, ನಮ್ಮ ಉಸಿರಿಗಾಗಿ ಆಮ್ಲಜನಕ ನೀಡುತ್ತವೆ. ಆದರೆ ನಾವು ಕಟ್ಟಡ ನಿರ್ಮಾಣ, ರಸ್ತೆ ವಿಸ್ತರಣೆ, ಕೈಗಾರಿಕೆಗಳನ್ನು ನೆಲೆಗೊಳಿಸಲು ದಿನವೂ ಸಾವಿರಾರು ಮರಗಳನ್ನು ಕಡಿಯುತ್ತಿದ್ದೇವೆ. ಪ್ರಕೃತಿಗೆ ನೀಡುತ್ತಿರುವ ನಮ್ಮ ತಿರಸ್ಕಾರದ ದಂಡವನ್ನು ಮುಂದಿನ ತಲೆಮಾರುಗಳು ಜೀವದಿಂದ ತೀರಿಸುತ್ತಿವೆ. ಪ್ರಕೃತಿ ಕೊಡುವ ಪ್ರೀತಿಯ ಪ್ರತಿಫಲವಾಗಿ ನಾವು ಉಸಿರಾಡುತ್ತಿದ್ದೇವೆ. ಆ ಪ್ರೀತಿಗೆ ನಾವು ಏನಾದರೂ ಪ್ರತಿಯಾಗಿ ಪ್ರೀತಿಯನ್ನೇ ನೀಡುತ್ತಿದ್ದೇವೆಯಾ? ಭೂಮಿಯ ಹೃದಯವೆಂದರೆ ಅದು ಅರಣ್ಯಗಳು. ಅವು ಇಲ್ಲದಿದ್ದರೆ ನದಿಗಳು ಬರಿದಾಗುತ್ತವೆ, ಮಳೆಯ ಮಾಪಕ ಶೂನ್ಯವಾಗುತ್ತದೆ, ಪ್ರಾಣಿಗಳ ಊರುಗಳು ನಾಶವಾಗುತ್ತವೆ. ನಾವು ಕತ್ತರಿಸುತ್ತಿರುವ ಮರಗಳು ಕೇವಲ ಮರವಲ್ಲ, ಅವು ಪೋಷಿಸುತ್ತಿರುವ ನೂರಾರು ಜೀವಿಗಳ ಮನೆಗಳು ಹೌದು. ಒಂದು ಮರವನ್ನು ನಾಶ ಮಾಡಿದಾಗ ನಮ್ಮ ಇಡೀ ಪ್ರಕೃತಿ ಸರಪಳಿಯಲ್ಲಿ ಅಸ್ತವ್ಯಸ್ತತೆ ಉಂಟಾಗುತ್ತದೆ. ಇದು ಮುಂದೆ ಮಾಲಿನ್ಯ, ಕಾಯಿಲೆಗಳು, ವಿಪತ್ತುಗಳೆಡೆಗೆ ಕರೆದೊಯ್ಯುತ್ತದೆ. ಅರಣ್ಯಗಳನ್ನು, ಪರಿಸರಗಳನ್ನು ಕಾಪಾಡುವುದು ಪ್ರಾಣಿಗಳ ಹಕ್ಕು ಮಾತ್ರವಲ್ಲ, ನಮ್ಮ ಜೀವನವು ಅರಣ್ಯದೊಂದಿಗೆ ಹೊಂದಿಕೊಳ್ಳಲ್ಪಟ್ಟಿದೆ. ಹೆಚ್ಚು ಜನರು ಪರಿಸರ ಸಂರಕ್ಷಣೆಯ ವಿಷಯ ಬಂದಾಗ ಅದು ಪ್ರಾಣಿಗಳ ವಿಷಯ ಅಂತ ತಿರಸ್ಕರಿಸುತ್ತಾರೆ. ಆದರೆ ನಾವು ಮರೆತಂತಿದೆ, ನಾವು ಸಹ ಆ ಪ್ರಕೃತಿಯ ಒಂದು ಭಾಗ. ಪ್ರಾಣಿ ಮತ್ತು ಮಾನವ ಅಂತ ಪ್ರತ್ಯೇಕವಲ್ಲ, ನಾವಿಬ್ಬರು ಆ ಪ್ರಕೃತಿ ಮಾತೆಯ ಮಕ್ಕಳೇ. ಅರಣ್ಯ ಉಳಿಸುವುದು ಒಂದು ಕೇವಲ ವಾತಾವರಣದ ಲಾಭವಲ್ಲ, ಅದು ನಮ್ಮ ಆರೋಗ್ಯ, ಆಹಾರ, ನೀರು ಮತ್ತು ಜೀವಮಾನವನ್ನು ಉಳಿಸುವ ಕ್ರಿಯೆ. ನಾವು ಮರಗಳನ್ನು ಕತ್ತರಿಸಿದರೆ ಅದು ಭೂಸ್ಲೈಡಿಗೆ ಕಾರಣವಾಗಬಹುದು, ನೀರಿನ ಕೊರತೆ ಉಂಟಾಗಬಹುದು, ಮಳೆಯ ಕೊರತೆ ನದಿಗಳನ್ನು ಬರಿಗೊಳಿಸುತ್ತದೆ. ಈ ಎಲ್ಲವೂ ನಮ್ಮ ಮನೆಯಲ್ಲಿಯೇ ಪ್ರಳಯ ತರಬಹುದು. ನಾವು ಪುನಃ ಮರಳಬೇಕು ಪ್ರಕೃತಿಯತ್ತ. ಪ್ರತಿಯೊಂದು ನಗರವು ದಿನದಿಂದ ದಿನಕ್ಕೆ ಕಲ್ಲಿನಿಂದ ಕೂಡಿದ ಕದಡಿದ ಕನಸಾಗಿ ಬದಲಾಗುತ್ತಿದೆ. ಮನೆಯ ಹಿಂದೆ ಮರ, ಮುಂಭಾಗದಲ್ಲಿ ತೋಟ, ಈ ಸಂಸ್ಕೃತಿಯನ್ನು ನಾವು ನಷ್ಟ ಮಾಡುತ್ತಿದ್ದೇವೆ. ಆದರೆ ಈ ತೋಟ, ಗಿಡ, ಹಕ್ಕಿಗಳ ಗಾನಗಳು ನಮ್ಮ ಆತ್ಮಕ್ಕೆ ಸಂತೋಷಪಡಿಸುವ ಸಂಗೀತ. ಈಗಲಾದರೂ ನಾವು ಮರಳಬೇಕು. ನಾವು ಬರಬೇಕಾಗಿದೆ ಪ್ರಕೃತಿಯತ್ತ. ಮಕ್ಕಳಿಗೆ ಪರಿಸರ ಪ್ರೀತಿ ಕಲಿಸಬೇಕು. ಶಾಲೆಗಳ ಜೊತೆ ವನ್ಯಜೀವಿ ಸಂರಕ್ಷಣಾ ಕೇಂದ್ರಗಳಿಗೆ ಕರೆದುಕೊಂಡು ಹೋಗಬೇಕು. ಎಲ್ಲರ ಮನೆಯಲ್ಲಿ ಕನಿಷ್ಠ 5 ಗಿಡಗಳನ್ನಿರಬೇಕು ಎಂಬ ಕಾನೂನು ತರಬೇಕು. ಪ್ರಕೃತಿಯನ್ನು ತಿರಸ್ಕರಿಸಬೇಡಿ,
ಅದು ನಮ್ಮೆಲ್ಲರ ಪ್ರೀತಿಯ ತಾಯಿ. ಪ್ರತಿಯೊಬ್ಬನು ಒಂದೊಮ್ಮೆ ನದಿ ತೀರಕ್ಕೆ ಹೋಗಿ ಎಣಿಸಿದರೆ ಈ ನದಿ ಇಲ್ಲದಿದ್ದರೆ ನಾನು ಹೇಗಿರುತ್ತಿದ್ದೆ ಎನ್ನುವ ಭಾವನೆ ಬರಬೇಕು. ಪ್ರಕೃತಿಯ ಪ್ರತಿಯೊಂದು ರೂಪವು ನಮ್ಮ ಜೀವನದ ಬೆನ್ನೆಲುಬು. ಈಗ ನಾವು ಎಚ್ಚರಿಕೆ ಆಗದಿದ್ದರೆ ಮುಂದಿನ ಪೀಳಿಗೆಗಳು ಮರವನ್ನು ಚಿತ್ರದಲ್ಲಿ ಮಾತ್ರ ನೋಡಬೇಕಾಗುವ ಸ್ಥಿತಿಗೆ ಬಂದು ಬಿಡುತ್ತದೆ. ನಾವು ಕೊಡುವ ಪ್ರೀತಿಗೆ ಪ್ರತಿಯಾಗಿ ಪ್ರಕೃತಿ ಉಸಿರನ್ನು ನೀಡುತ್ತಿದ್ದರೆ ನಾವು ಕೊಡಬೇಕಾದ ಪ್ರೀತಿಯ ಮೌಲ್ಯ ಎಷ್ಟು ಎತ್ತರದಲ್ಲಿರಬೇಕು. ಒಂದು ದಿನ ಇಲ್ಲದಾಗ ಮಾತ್ರ ಮೌಲ್ಯ ಗೊತ್ತಾಗುತ್ತದೆ. ನಾವು ಎಷ್ಟು ಬಾರಿ ನೀರಿಲ್ಲದೆ ತವಕಿಸುತ್ತಿದ್ದೇವೆ, ಅಥವಾ ಕಲ್ಲು ಗುಡ್ಡದ ಹತ್ತಿರ ನಿಂತು ನೆರಳು ಇಲ್ಲದೆ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿರಬಹುದು. ಆಗ ಮಾತ್ರ ಪ್ರಕೃತಿಯ ಅಗತ್ಯ ನಮಗೆ ಅರ್ಥವಾಗುತ್ತದೆ. ಆದರೆ ಅದು ತಡವಾಗದಿರಲಿ. ಅದರ ಮೌಲ್ಯ ಗೊತ್ತಾದರೂ ಹಿಂತಿರುಗಿ ಬರಲು ಆಗದ ಗಳಿಗೆ ಆಗಬಾರದು. ನಾವೇ ಭವಿಷ್ಯದ ನಿರ್ಮಾಪಕರು. ಇವತ್ತು ನಮ್ಮ ಕೈಯಲ್ಲಿದೆ ಒಂದು ಮರ ನೆಡುವ ಅವಕಾಶ, ಒಂದು ನೀರಿನ ಬುಗ್ಗೆ ಉಳಿಸುವ ಭಾವನೆ, ಒಂದು ಹಕ್ಕಿಗೆ ಜೋಲೆಯ ನಿರ್ಮಾಣ, ಒಂದು ಮನುಷ್ಯನ ಉಸಿರನ್ನು ಉಳಿಸುವ ಹೊಣೆ. ಪ್ರಕೃತಿಯನ್ನು ಪ್ರೀತಿಸಿ, ಮಕ್ಕಳಿಗೆ ಪ್ರೀತಿಸೋದು ಕಲಿಸಿ. ಪ್ರಕೃತಿಯೊಂದಿಗೆ ಬದುಕಿದರೆ ನಾವು ಭವಿಷ್ಯವನ್ನೇ ಉಳಿಸಿದಂತೆ. ಸ್ನೇಹಿತರೆ, ಪ್ರಕೃತಿಯ ನಾಶದಿಂದ ಬರುವ ಪರಿಸ್ಥಿತಿಗಳು ನಮ್ಮ ಮನೆ ಬಾಗಿಲಿಗೆ ಬರುತ್ತಿವೆ. ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ದರೆ ನಾವು ಓಡಿದರು, ಕೈ ಚಾಚಿದರು, ಪ್ರಾರ್ಥಿಸಿದರು ಬೇಸಿಗೆಯ ತಾಪ, ಮಳೆಯ ಕೊರತೆ, ಬಡಿದ ಪ್ರವಾಹ ನಮ್ಮ ಬದುಕನ್ನು ಕಿತ್ತುಕೊಳ್ಳುತ್ತವೆ. ಪರಿಸರ ಉಳಿಸುವುದು ಕೇವಲ ಪ್ರಾಣಿಗಳ ಹಕ್ಕು ಅಲ್ಲ, ಅದು ನಮ್ಮ ಬದುಕಿಗೆ ಹಾಕಿರುವ ಜೀವನದ ಇನ್ಶೂರೆನ್ಸ್. ಪ್ರಕೃತಿಗೆ ಪ್ರೀತಿ ನೀಡಿ, ಏಕೆಂದರೆ ಅದು ನಮ್ಮ ಉಸಿರಿನ ಮೂಲ. ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಪ್ರಬಂಧವಲ್ಲ. ಬುದ್ಧಿಜೀವಿಗಳಾದ ನಾವುಗಳು ಎಚ್ಚೆತ್ತುಕೊಳ್ಳಲು ನಾನು ನೀಡಿದ ಎಚ್ಚರಿಕೆಯ ಸಣ್ಣ ಪ್ರಯತ್ನ ಅಷ್ಟೇ. ಇದು ಕಥೆಯಲ್ಲ, ಇದು ಎಚ್ಚರಿಕೆಯ ಗಂಟೆ. ಹಿಂದೆ ಮರಳಿ ಹೋಗೋಣ ಪ್ರಕೃತಿಯ ಕಡೆಗೆ. ಒಂದು ಮರ ನೆಡಿ, ಒಂದು ಹಕ್ಕಿಗೆ ಗೂಡು ತಯಾರಿಸಿ, ಮಕ್ಕಳೊಂದಿಗೆ ಪ್ರಕೃತಿಯ ಹಾಡು ಕೇಳಿ. ಈ ನನ್ನ ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ರಮೇಶ್ ಉಡುಪಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡುವುದು ಮಾತ್ರ ದಯವಿಟ್ಟು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.